ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್ ಜ್ಯುವೆಲರಿ ಬ್ಲಾಗ್ಸ್. ಸೂಪರಾಗಿರೋ ಕಲೆಕ್ಷನ್ನು ಎಲ್ಲ ಮುತ್ತಿಂದಿದೆ ನೋಡಿ. ತುಂಬಾ ಚೆನ್ನಾಗಿದೆ, ಬೊಂಪಾಟಾಗಿದೆ ಅಂತ ಹೇಳ್ಬೋದು. ಎಲ್ಲ ಮುತ್ತಲ್ಲೇ ಇದೆ, ಒಂದೊಂದಕ್ಕಿಂತ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು. ಯಪ್ಪ ದೇವ್ರೆ, ಹೆಂಗಿದೆಯಲ್ಲಪ್ಪ, ತೊಗೊಳ್ಳೋಣ ಅಂತ ಆಸೆ ಆಗುತ್ತೆ, ಆದರೆ ಕೈಯಲ್ಲಿ ಕಾಸೇ ಇರೋದಿಲ್ಲ. ಈ 500,000ಕ್ಕೆ ಯೋಚನೆ ಮಾಡ್ತೀವಿ, ಇನ್ನೇನಾರೋ ನಾವು ಗೋಲ್ಡ್ ಜ್ಯುವೆಲರಿ ಮಾಡಿಸ್ಕೋಬೇಕು ಅಂದರೆ ಏನು ಕತೆ. ಎಲ್ಲ ನೋಡಿದ್ರೆ ಇವಾಗ ಜ್ಯುವೆಲರಿ ರೇಟ್ ಕಡಿಮೆ ಆಗಿದೆ ಅಂತಾರೆ. ಯಾವ ಕಡೆಯಿಂದ 8,000 ರೂಪಾಯಿ ಅಂದರೆ ಯಾವ ಥರ ಕಡಿಮೆ? ಹಳೆ ಕಾಲದ ಥರ 500 ರೂಪಾಯಿ ಇದ್ದಿದ್ದರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಎಲ್ಲರೂ ಬಡವರಾಗಿರೋರೆಲ್ಲ ಇವಾಗ ಮಿಡಲ್ ಕ್ಲಾಸ್ ಆಗಲಿ, ಬಡವರಾಗಿರೋರೆಲ್ಲ ಸಾವುಕಾರರಾಗ್ಬಿಟ್ಟಿರೋರು. ಸೂಪರ್ ಕಲೆಕ್ಷನ್ ಇದೆ ನೋಡಿ. ಯಾರಿಗೆಲ್ಲ ಬೇಕಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದ್ರ ಜೊತೆಗೆ ನಿಮಗೆ ಕಲೆಕ್ಷನ್ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇದ್ರ ಜೊತೆಗೆ ನಾನು ಲೈವ್ ಬರೋದಿಲ್ಲ ಅಂತ ಹೇಳಿದೆ, ಯಾಕಂದರೆ ನಾನು ಅದೇ ಥರ ಲೈವ್ ಬರೋದಕ್ಕೆ ಎಲ್ಲರೂ ನೀಟಾಗಿ ರೆಡಿಯಾಗಿ ನಮಸ್ತೆ ನೋಡಿ ನಾನಿವತ್ತು ಬೆಳಿಗ್ಗೆಯಿಂದ ಈ ಥರ ಎಲ್ಲ ಮಾಡಿದೆ ಅಂತ ಹೇಳ್ತಾರೆ. ಸೊ ನಾನು ಅದೆಲ್ಲ ಮಾಡೋದಕ್ಕೆ ಮನೇಲಿ ಯಾವುದೇ ರೀತಿ ಕ್ಯಾಮ್ರಾ ಆಗಲಿ, ಸ್ಟ್ಯಾಂಡ್ ಆಗಲಿ, ಸೆಲ್ಫಿ ಸ್ಟಿಕ್ ಆಗಲಿ ಯಾವುದೇ ರೀತಿ ಏನೂ ಇಲ್ಲ. ಇನ್ನೊಂದು, ನಮ್ಮ ಮನೆ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋಕ್ಕೂ ನಾನು ಇಷ್ಟಪಡೋದಿಲ್ಲ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೇಲಿ ಹೇಗಿರುತ್ತೆ ಅಂತ ಗೊತ್ತು. ಎಲ್ಲರೂ ಅದನ್ನು ಆಲ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ನಾನು ನೋಡ್ದಂಗೆ ಎಲ್ಲ ವಿಡಿಯೋದಲ್ಲೂ ಕೆಲವರೆಲ್ಲ ಬ್ಲಾಗ್ ಮಾಡೋರೆಲ್ಲ ನಮ್ಮ ಮನೆ ಹೀಗಿತ್ತು, ಹೀಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ ಬಿಫೋರು ಆಫ್ಟರ್ ಎಲ್ಲ ವಿಡಿಯೋಗಳೆಲ್ಲ ಹಾಕ್ತಾರೆ. ನಂಗೆ ಅದೆಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ನನ್ನ ಕ್ರೇಜ್ ಏನಿದೆಯೋ ಆ ಮುಖಾಂತರ ನಾನು ನಿಮ್ಗೆಲ್ರಿಗೂ ನನ್ನ ಜ್ಯುವೆಲರಿಗಳನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇದನ್ನು ಯಾರೆಲ್ಲ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ತಿರೋ ದಯವಿಟ್ಟು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೆ ಗ್ರೋತ್ ಇದೆ ಅಂತ ಹೇಳ್ಬೋದು. ಈ ಕರೋನಾಗೆ ಮುಂಚೆ ನಾನು ಸ್ಟಾರ್ಟ್ ಮಾಡಿ ಇದನ್ನು ಮಾಡಿ ಮತ್ತು ಫಾಲು ಕುಚ್ಚು ಎಲ್ಲ ಮಾಡಿ ಒಳ್ಳೆ ಇನ್ಕಮೇ ಬರ್ತಾಯಿತ್ತು. ಈಗ ರೀಸೆಂಟಾಗಿ ಇದರಲ್ಲಿ ಜ್ಯುವೆಲರಿಲಿ ಅಷ್ಟಾಗಿ ಇಲ್ಲ ಅಂತ ಹೇಳ್ತೀನಿ. ಫಾಲು ಜಿಗ್ಜಾಕು ಕುಚ್ಚನ್ನ ಮಾಡ್ತಾನೂ ಇದ್ದೀನಿ. ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಮನೇಲಿದ್ದು ಮನೆ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮಾಡಬೇಕು ಅಂತಂದರೆ ಏನಾರೋ ಒಂದು ಕೆಲಸ ಬೇಕು. ಸೊ ಅದಕ್ಕೋಸ್ಕರ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನೆಲ್ಲೇ ನಾವು ಮನೆ ಏನೇ ಚೇಂಜ್ ಮಾಡಿದ್ರು ಆ ಕೆಲಸ ಮಾತ್ರ ಬಿಡೋದಿಲ್ಲ. ಯಾಕಂದರೆ ಹುಡುಗರೆಲ್ಲರೂ ಚಿಕ್ಕವರು, ಮತ್ತು ಇವಾಗಿನಿರೋ ಹುಡುಗರನ್ನ ಹೆಂಗೆ ಗಮನ ಇಟ್ಟು ನೋಡಿಕೊಂಡ್ರು ಅವ್ರು ಒಂದಲ್ಲ ಒಂದು ರೀತಿ ದಾರಿ ತಪ್ತಾರೆ. ಆ ದಾರಿ ತಪ್ಪೋದ್ರಲ್ಲಿ ಮೇಯ್ನು ಮೊಬೈಲು ಅಂತ ಹೇಳ್ಬೋದು. ಮೊಬೈಲ್ ನೋಡಿ ಅರ್ಧ ಕಣ್ಣಾಗಲಿ ನಾವು ಹೇಳೋ ಮಾತಾಗಲಿ ಅವ್ರು ಯಾವುದೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಬೇಡ ನೀನು, ಮನೆಯಿಂದನೇ ಮಾಡು ಆದಷ್ಟು ಅಂತಾರೆ. ಯಾವುದೇ ಕೆಲಸ ಇದ್ದರೂ ವರ್ಕ್ ಫ್ರಮ್ ಹೋಮ್ ಟ್ರೈ ಮಾಡು ಅಂತ ಹೇಳ್ತಾರೆ. ವರ್ಕ್ ಫ್ರಮ್ ಹೋಮ್ ಸಿಗೋದು ತುಂಬಾ ಕಷ್ಟ ಇವಾಗ ಆಚೆ ಕಡೆ. ಸೊ ಅದಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿರೋದು. ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಹೌಸ್ ವೈಫ್ಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.